ಮೊದಲನೇದಾಗಿ ನಾವು ಮಾಡಿದ ಕರ್ಮ ನಮ್ಮನ್ನ ಸುಡುತ್ತಂತೆ, ಅದೇ ನಾವು ಮಾಡಿದ ಧರ್ಮ ನಮ್ಮನ್ನ ಕಾಪಾಡುತ್ತೆ. ಯೋಗೇಶ್ ಅಂತ ಇವ್ರ ಹೆಸರು. ಇವ್ರಿಗೆ ಮಾತಾಡಕ್ಕೆ ಬರಲ್ಲ, ಬುದ್ಧಿ ಕೂಡ ಸರಿಯಾಗಿಲ್ಲ. ಮಂಡ್ಯದಿಂದ ಕಾಣೆಯಾಗಿ 1 ವಾರ ಆಗಿರುತ್ತೆ. ಸೊ ಇವತ್ತು ಸಂಜೆ ಅವರು ದಾವಸ್ಪೇಟೆಲ್ ಸಿಕ್ಕಿದ್ದಾರೆ. ಯೋಗೇಶ್ ಅಣ್ಣವರು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಒಂದು ಚಾನಲಲ್ಲಿ ಹಾಕಿ ನನ್ನ ತಮ್ಮನನ್ನ ಹುಡುಕಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಅಣ್ಣ ಯಾರು? ನಿಮ್ಮ ಅಣ್ಣ ಗೊತ್ತಿಲ್ವಾ? ಇವ್ರು ಯಾರು ಇವರು? ನೋಡಿ, ನಿನ್ನೆ ಸಂಜೆ ಅಪ್ಲೋಡ್ ಮಾಡ್ಬೋದು. ನಿನ್ನೆ ಇಷ್ಟೊತ್ತಿನಲ್ಲಿ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಇವತ್ತು ಇಷ್ಟೊತ್ತಿನಲ್ಲಿ ಭಗವಂತ ಇವರಣ್ಣ ವಾರಂಗಟ್ಲೆ ಯಪ್ಪ ಮನೆ ಬಿಟ್ಟಿದ್ದ ದಿಕ್ಕಿಂದ ಮನೆಗಳಿಗೆ ಹೋಗಿಲ್ಲ. ನನ್ನ ತಮ್ಮ ನಮ್ಮ ಅಣ್ಣ ಕಳೆದೋಗ, ನನ್ನ ತಮ್ಮ ಕಳೆದೋಗ ರೋಡಲ್ಲಿ ಇವರು ಹುಡ್ಕೊಂಡು ಭಗವಂತ ನಿಮಗೆ ಇನ್ನೂ ಬಲ ಕೊಡಲಿ, ಇನ್ನೂ ಶಕ್ತಿ ಕೊಡಲಿ. ನೀವು ಇನ್ನೂ ಇಂಥ ಬಡವ್ರ ಬಗ್ಗರಿಗೆ ನಮ್ಮಂಥವ್ರಿಗೆ ಸಹಾಯ ಮಟ್ಟಕ್ಕೆ ಬೆಳೀಲಿ. ಯೋಗ ಯೋಗ್ಯತೆ ಯೋಗೇಶ್ ನಮ್ಗೆ ಅಷ್ಟೇ ಗೊತ್ತಿರೋದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ಮಾಡಿದ ಕರ್ಮ ನಮ್ಮನ್ನ ಸುಡುತ್ತಂತೆ, ಅದೇ ನಾವು ಮಾಡಿದ ಧರ್ಮ ನಮ್ಮನ್ನ ಕಾಪಾಡುತ್ತಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಸೊ ಇವ್ರ ಫ್ಯಾಮಿಲಿ ಮಾಡಿದ ದಾನ ಧರ್ಮನೋ ಏನೋ ಗೊತ್ತಿಲ್ಲ. ಇವತ್ತು ಬರೋಬ್ಬರಿ 1 ವಾರಗಳಾಗಿರುತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಯೋಗೇಶ್ ಅಂತ. ದಯವಿಟ್ಟು ಎತ್ತಿ ತಲೆ ಎತ್ತಿ ಅಣ್ಣ. ಯೋಗೇಶ್ ಅಂತ ಇವ್ರ ಹೆಸರು. ಇವ್ರಿಗೆ ಮಾತಾಡಕ್ಕೆ ಬರಲ್ಲ, ಬುದ್ಧಿ ಕೂಡ ಸರಿಯಾಗಿಲ್ಲ. ಮಾತಾಡಕ್ ಬರೋದಿಲ್ಲ, ಯಾರ ಹತ್ರ ಏನು ಎತ್ತ ಅಂತ ಏನು ಕೂಡ ಮಾತು ಕೂಡ ಆಡೋದಿಲ್ಲ. ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿ ರೋಡಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಮಂಡ್ಯದಿಂದ ಕಾಣೆಯಾಗಿ 1 ವಾರ ಆಗಿರುತ್ತೆ. ಸೊ ಇವತ್ತು ಸಂಜೆ ಅವರು ದಾವಸ್ಪೇಟೆಲ್ ಸಿಕ್ಕಿದ್ದಾರೆ. ಸೊ ಯಾವ ರೀತಿ ಸಿಕ್ಕಿದ್ರಪ್ಪ ಅಂದ್ರೆ, ಈಗ ನಾವು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ತಾನೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋನ ಲಕ್ಷಾಂತರ ಜನ ಶೇರ್ ಮಾಡಿದ್ರ. ಇವತ್ತು ಬುದ್ಧಿ ಭ್ರಮಣೆ ಆಗಿರ್ತಕ್ಕಂಥ ಮಾತು ಬಾರದ ಒಬ್ಬ ಅಸಹಾಯಕ ಪರಿಸ್ಥಿತಿ ವ್ಯಕ್ತಿ. ಇವಾಗ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ಈ ವ್ಯಕ್ತಿ ಎಲ್ಲಿ ಮಲಗಬೇಕಾಗಿತ್ತು, ಯಾರ ಹತ್ರ ಊಟ ಕೇಳಬೇಕಾಗಿತ್ತು? ನಿಜವಾಗ್ಲೂ ಹೇಳ್ತೀನಲ್ಲ, ಪ್ರತಿಯೊಬ್ಬರಿಗೂ ನಾನು ಈ ವಿಡಿಯೋ ಶೇರ್ ಮಾಡಿದವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಸರ್, ಜನ ಇವಾಗ ಸಿಕ್ಕಾಪಟ್ಟೆ ಜನ ಶೇರ್ ಮಾಡಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದ ಚಿರಗುಣಿಗಳು ನನ್ನ ತಮ್ಮ ರೋಡಲ್ಲಿ ಅಲಿತಾ ಇದ್ರು. ನೀವು ಈ ಒಂದು ಯೋಗೇಶ್ ಅಣ್ಣವರು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಒಂದು ಚಾನಲಲ್ಲಿ ಹಾಕಿ ನನ್ನ ತಮ್ಮನನ್ನ ಹುಡುಕಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಅವ್ರಿಲ್ಲ ಅಂತಂದರೆ ಇವತ್ತು ನನ್ನ ತಮ್ಮ ಹುಡ್ಕೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ನಾನು ಇದುವರೆಗೂ ಮಂಡ್ಯ, ಮದ್ದೂರು, ಆ ಸರೌಂಡಿಗೆಲ್ಲ ಹುಡುಕ್ತಾ ಇದ್ವಿ. ಇವತ್ತಿನ ತನಕ ಮನೆಗೂ ಕೂಡ ಹೋಗಿಲ್ಲ. ಆದರೆ ಅಣ್ಣ ಅವರು ಹಾಕಿದ ಒಂದು ವಿಡಿಯೋದಿಂದ ಲಕ್ಷಾಂತರ ಜನ ಕನ್ನಡಿಗರು ನೋಡಿ ನನ್ನ ತಮ್ಮನನ್ನ ಹುಡುಕಿಸ್ಕೊಟ್ಟಿದ್ದಾರೆ. ಅವರು ಮಂಡ್ಯದಿಂದ ಮದ್ದೂರು ಅಲ್ಲ, ಈಗ ಬುದ್ಧಿನೂ ಇಲ್ಲ, ಮಾತು ಆಡಲ್ಲ, ನಡ್ಕೊಂಡೇ ಬಂದಿರೋದ್ರಿಂದ ಅವ್ರ ಬಟ್ಟೆ, ಅವ್ರ ಅವತಾರ ನೀವು ನೋಡ್ಬೋದು. ಮಂಡ್ಯದಿಂದ ಇಲ್ಲಿವ್ರಿಗೆ ಹೆಂಗ್ ಬಂದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ರಾತ್ರಿ ವೇಳೆಲ್ಲ ನಡೆದಿದ್ದಾರೆ. ರಾತ್ರಿ ಆಗ್ಲೂ ನಡ್ಕೊಂಡು ಹೋಗಿದ್ರು. ಸುಮ್ಮನೆ ಮಾತಾಡಿಸಿ ಸುಮ್ಮನೆ ನೋಡೋಣ. ಯೋಗೇಶ, ನೀನು ಹೆಂಗ್ ಯಾವ ಥರ ಬಂದಪ್ಪ? ನಡ್ಕೊಂಡು ಬಂದ ಗುರ್ತಿಡಿತಾರ. ನಿಮ್ಮ ಅಣ್ಣ ಯಾರು ಅಂತ ಕೇಳಿ. ಇವಾಗ ಸಿಕ್ಕಾಪಟ್ಟೆ ಮಳೆ ಇದೆ ಅಣ್ಣ, ಎಲ್ಲಾ ಕಡೆನೂ ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ಅಲ್ಲೇ ಸತ್ತು ನಾರ್ತಿದ್ರು ಮನುಷ್ಯ, ಯಾರಪ್ಪ ನೀನು, ಯಾವ ಊರ್ ದಾಸಯ್ಯ ಅಂತ ಕೇಳೋರ್ ಗತಿ ಇಲ್ಲ ಕೇಳೋಣ ಇವತ್ತು. ಅಂತದ್ರಲ್ಲಿ ಪಾಪ ಈ ಬಟ್ಟೆ ಅವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಊಟ ಮಾಡಿ ಎಷ್ಟು ದಿನ ಆಯ್ತು, ಸ್ನಾನ ಮಾಡಿ ಎಷ್ಟು ದಿನ ಆಯ್ತು, ನಿದ್ದೆ ಮಾಡಿ ಎಷ್ಟು ದಿನ ಆಯ್ತು, ದೇವ್ರನೇ ಗೊತ್ತಿಲ್ಲ. ಸೊ ಇವಾಗ ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಕರ್ಕೊಂಡು ಗುರ್ತಿಡಿತಾರೆ. ಕೇಳಿ, ನೀವು ಒಂದ್ಸಲ ಕೇಳಿ. ಯಾರಿವರು? ನಿಮ್ಮ ಅಣ್ಣ ಯಾರು ಅಂತ. ನಿಮ್ಮ ಅಣ್ಣ ಗೊತ್ತಿಲ್ವಾ? ಇವ್ರು ಯಾರು ಇವರು? ಸೊ ಮಾನಸಿಕ ಅಸ್ವಸ್ಥರು, ಬುದ್ಧಿ ಕೂಡ ಸೀಮಿತ ಇಲ್ಲ. ಅವರು ನೋಡ್ಕೊಳ್ತಾ ಇದ್ರು, ಬಟ್ ಮಿಸ್ ಆಗಿ ಇವಾಗ ನೋಡಿ ಮಂಡ್ಯದಿಂದ ಇಲ್ಲಿವರೆಗೂ ಅದು ಹೆಂಗ್ ಬಂದಿದಾರೋ ನನಗಂತೂ ಗೊತ್ತಿಲ್ಲ. ಅವ್ರ ಬಟ್ಟೆ ಅವ್ರು ಇದೆಲ್ಲ ನೋಡಕ್ ಆಗ್ತಾ ಇಲ್ಲ. ಇವಾಗ ತಾನೇ ಕರ್ಕೊಂಡ್ ಬಂದಿದ್ದಾರೆ. ಸೊ ರವಿ ಅಣ್ಣವರು ಪಾಪ ಇಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಹೋಗಿ ವಿಡಿಯೋ ಮಾಡಾಕ್ತಾರೆ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಣ್ಣ? ಹೇಳ್ಬೇಕು ಅಂದ್ರೆ ಅಣ್ಣ, ಈ ಥರದ್ದು ನಿದರ್ಶನಗಳು ಸುಮಾರು ನೋಡಿದ್ದೀನಿ ನಾನು. ಇದು ನಮ್ಮೂರಲ್ಲಿ, ನಮ್ಮೂರು ಹೆಮ್ಮೆ, ಇದು ನಮ್ಮ ಆಶ್ರಮ, ನಮ್ಮ ಯೋಗೇಶಣ್ಣ. ಈ ನಿದರ್ಶನಗಳು ನಾನು ಸುಮಾರು ನೋಡಿದ್ದೀನಿ. ಅದನ್ನು ಯಾಕೆ ಅಂದರೆ ನೋಡಿ, ನಿನ್ನೆ ಸಂಜೆ ಅಪ್ಲೋಡ್ ಮಾಡ್ಬೋದು. ನಿನ್ನೆ ಇಷ್ಟೊತ್ತಿನಲ್ಲಿ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಇವತ್ತು ಇಷ್ಟೊತ್ತಿನಲ್ಲಿ ಭಗವಂತ ಹೆಚ್ಚು ಕಮ್ಮಿ ಅರ್ಧ ಗಂಟೆ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ತಂದೆ ಶನೇಶ್ವರ ಕರ್ಕೊಂಡು. ಆಮೇಲೆ ಇನ್ನೊಂದನ, ಈ ಥರದವ್ರನ್ನ ಎಷ್ಟೋ ಜನ ಕೇರ್ ಮಾಡ್ತಾರೆ, ಇನ್ನೆಷ್ಟೋ ಜನ ಅನ್ಕೇರ್ ಮಾಡ್ತಾರೆ. ಅಂದರೆ ಬಿಟ್ಬಿಡ್ತಾರೆ, ಹೋದ್ರೆ ಹೋಗ್ಲಿ ಬಿಟ್ಟು ಅಂತ. ಪಾಪ ಇವರಣ್ಣ ವಾರಂಗಟ್ಲೆ ಯಪ್ಪ ಮನೆ ಬಿಟ್ಟಿದ್ದ ದಿಕ್ಕಿಂದ ಮನೆಗಳಿಗೆ ಹೋಗಿಲ್ಲ. ನನ್ನ ತಮ್ಮ ನಮ್ಮ ಅಣ್ಣ ಕಳೆದೋಗ, ನನ್ನ ತಮ್ಮ ಕಳೆದೋಗ ಅಂತ ರೋಡಲ್ಲಿ ಇವರು ಹುಡ್ಕೊಂಡು ಚೆನ್ನಾಗಿರೋರೆ ಆಸ್ತಿ ಅಂತಸ್ತಿಗಾಗಿ ಒಡೆದಾಡಿ ಸಾಯ್ತಾರೆ. ಇನ್ನೊಂದಣ, ಯಾವಾಗಲೂ
ಭಗವಂತ ನಿಮಗೆ ಇನ್ನೂ ಬಲ ಕೊಡಲಿ, ಇನ್ನೂ ಶಕ್ತಿ ಕೊಡಲಿ. ನೀವು ಇನ್ನೂ ಇಂಥ ಬಡವ್ರ ಬಗ್ಗರಿಗೆ ನಮ್ಮಂಥವ್ರಿಗೆ ಸಹಾಯ ಮಟ್ಟಕ್ಕೆ ಬೆಳೀಲಿ. ಯೋಗ ಯೋಗ್ಯತೆ ಯೋಗೇಶ್ವರ ನಮ್ಗೆ ಅಷ್ಟೇ ಗೊತ್ತಿರೋದು. ಅದು ಯಾವಾಗಲೂ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕಷ್ಟೇ. ಥ್ಯಾಂಕ್ ಯು. ನಮ್ಮ ಸೊಂಡೆಗುಪ್ಪದ ಗ್ರಾಮಸ್ಥರು ಭಾಳ ಸಂತೋಷ ಆಯಿತು. ಸ್ನೇಹಿತರೆ, ಯೋಗೇಶ್ ಅಣ್ಣವ್ರು ಇವತ್ತು ಸಿಕ್ಕಿದ್ದಾರೆ. ನಮ್ಮ ಶ್ರಮ ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ನಿಮ್ಮ ಶ್ರಮ ಅಂತೂ ತುಂಬ ಇದೆ. ಯಾಕಂದರೆ ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ರಿ. ಒಂದಷ್ಟು ಜನ ವಿಡಿಯೋ ಶೇರಿಂದನೋ ಅಥವಾ ಅವ್ರು ಮಾಡಿದ ಪುಣ್ಯದಿಂದನೋ ಅವ್ರು ಮತ್ತೆ ಸಿಕ್ಕಿದ್ದಾರೆ. ಅವ್ರಿಗೆ ಮತ್ತೆ ನಾವು ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ, ಅಮ್ಮಂದ್ರಿಗೆ, ಅಕ್ಕಂದ್ರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶನೇಶ್ವರ ಸ್ವಾಮಿ ಒಳ್ಳೆಯದಾಗಲಿ. ಕೊನೆಯದಾಗಿ ನಮ್ಮ ಯೋಗೇಶ್ ಅಣ್ಣವರು ಅವ್ರ ಮನೆಗೆ ಸಿಕ್ಕಿದ್ರು. ಅದಕ್ಕೆ ಕಾರಣ ನೀವಾದ್ರಿ. ಸೊ ಇವಾಗ ಅವರು ಪಾಪ ತುಂಬಾನೇ ಅಸಹಾಯಕ ಪರಿಸ್ಥಿತಿಲಿ ತುಂಬಾನೇ ಗಲೀಜಾಗ್ಬಿಟ್ಟಿದ್ರು. ಸೊ ಅವ್ರನ್ನ ನೀಟಾಗಿ ರೆಡಿ ಮಾಡಿ ಸ್ನಾನ ಮಾಡಿಸಿ ಅವ್ರ ಮನೆಗೆ ಮತ್ತೆ ಕಳಿಸ್ಕೊಡ್ತಾ ಇದೀವಿ. ಸೊ ಒಳ್ಳೇದಾಗ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ. 5 ಜನ ಅಣ್ಣ ತಮ್ಮಂದ್ರಂತೆ. ಇವತ್ತು ಆಸ್ತಿ ಅಂತಸ್ಕೋಸ್ಕರ ತಂದೆ ತಾಯಿನೂ ಜೊತೆಗೆ ಅಣ್ಣ ತಮ್ಮಂದ್ರು ಕೂಡ ಜೊತೆಲಿ ಬಾಳಲ್ಲ. ಅಂಥದ್ರಲ್ಲಿ ಈ ಥರ ಮಾನಸಿಕ ಅಸ್ವಸ್ಥನಾಗಿರ್ತಕ್ಕಂಥ, ಮಾತಾಡಲಿಕ್ಕೆ ಬರದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಸುಮಾರು ವಾರಗಳಿಂದ ಅವರು ಹುಡುಕಾಟವನ್ನು ನಡೆಸಿ, ಮನೆಗೆ ಹೋಗದಲ್ಲೇ ಹುಡುಕಾಟವನ್ನು ನಡೆಸಿ ಕೊನೆಗೆ ಅವರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇವತ್ತು ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಆಶ್ರಮ ಇಂಥ ಅಂಧ ಮಕ್ಕಳಿಗೂ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಇದೇ ಅವರ ದೈವ
ಸ್ವರೂಪ ಮನೆ ಅಂತಂತ ಹೇಳ್ಬೋದು. ಇದು ಅವ್ರಿಗೆ ಇಂಥ ಮಕ್ಕಳು ಅವ್ರಿಗೆ ನೀರಿಲ್ಲದೆ ಇರ್ತಕ್ಕಂಥವ್ರನ್ನ ಕರ್ಕೊಂಬಂದು ಅಣ್ಣ ಆಶ್ರಯ ಕೊಟ್ಟು ಅವರನ್ನು ಇಲ್ಲಿ ಒಂದು ಅಚ್ಚುಕಟ್ಟಾಗಿ, ಆದರೆ ಇಂಥ ಇದನ್ನು ನಾನು ಎಲ್ಲೂ ನೋಡಿಲ್ಲ. ಆಶ್ರಮಗಳ ಬಗ್ಗೆ ಏನೇನೋ ಹೇಳ್ತಾರೆ, ಆದರೆ ಇಲ್ಲಿ ಬಂದರೂ ಗೊತ್ತಾಗುತ್ತೆ, ಇಲ್ಲಿ ಬಂದು ಕರ್ನಾಟಕದ ಜನತೆ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣ ಆಶ್ರಮನ ಅಷ್ಟು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಇಂಥ ಮಕ್ಕಳಿಗೆ ಒಂದು ದಾರಿದೀಪವಾಗಿ ದೇವರಾಗಿ ಅವರನ್ನು ಕೈ ಹಿಡಿದು ಕಾಪಾಡ್ತಿದ್ದಾರೆ. ಯಾವ ತಾಯಿ ಮಾತು ಹೇಳಕ್ಕೆ ಅಸಾಧ್ಯವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಅದೆಲ್ಲ ಕರ್ನಾಟಕದ ಜನರ ಪ್ರೀತಿ ಆಶೀರ್ವಾದ. ನಿಮ್ಗೆ ಎಷ್ಟು ಖುಷಿ ಆಯಿತೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಯಿತು ಅವ್ರು ಸಿಕ್ಕಿರೋದು. ಒಳ್ಳೇದಾಗಲಿ ನಿಮಗೆ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಇದು ಪ್ರಚಾರಕ್ಕಾಗಿ ಅಲ್ಲ, ಪ್ರಚೋದನೆಗಾಗಿ. ನೋಡಿ, ನಾವು ಯಾವ್ದಾದ್ರು ವಿಡಿಯೋ ಮಾಡಿದಾಗ ನೀವು ಶೇರ್ ಮಾಡ್ತಿರಲ್ಲ, ಅದರಿಂದ ಆರೋಗ್ಯ ಇರೋ ಮನೆಯ ಜ್ಯೋತಿಯನ್ನು ಹಚ್ಚಿದ ಪುಣ್ಯ ನಿಮಗೆ ಸಿಗರು. ಇಷ್ಟು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.